ಎಲ್ಲರನ್ನೂ ನಮ್ಮ ನಿಸರ್ಗ ಗಾರ್ಡನಿಂಗ್ಗೆ ಸ್ವಾಗತಿಸುತ್ತಾ, ನಮ್ಮ ಗಾರ್ಡನ್ನಲ್ಲಿರೋವಂಥ ಕುಪ್ಪಿ ಗಿಡ ಮತ್ತು ಇನ್ನೂ ಹಲವಾರು ಗಿಡಗಳನ್ನ ಇಟ್ಬಿಟ್ಟು ಒಂದು ಔಷಧಿ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಮನೆ ಮದ್ದು ಅಂತ ಹೇಳ್ತೀವಲ್ಲ, ಅದು ಏನಿಗೆ ಅಂತಂದರೆ, ನಮ್ಮ ಮನೆಯಲ್ಲಿ ನಾವು ಕೋಳಿ ಸಾಕ್ತಿದ್ದೀನಲ್ಲ, ಕೋಳಿಗೆ ಬಂದು ಹುಷಾರಿಲ್ದಂಗಾಗಿದೆ. ಅದಕ್ಕೆ ಇದನ್ನು ಗಿಡಮೂಲಿಕೆಗಳನ್ನ ಕೊಟ್ಟು ಸರಿ ಮಾಡಬಹುದು ಅಂತ ಒಂದು ಸಂಚಿಕೆಯಲ್ಲಿ ಓದಿದ್ದೆ ನಾನು. ಅದಕ್ಕೆ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ಕುಪ್ಪಿ ಗಿಡನ ತೊಗೊಬೇಕು. ಇದು ನೋಡಿ, ಇದೊಂದು 2-3 ಪಾಟಲ್ಲಿ ನಾನು ಕುಪ್ಪಿ ಗಿಡನ ಇಟ್ಕೊಂಡಿದ್ದೀನಿ. ಇದು ಸೀಡ್ಸ್ ಅಂದರೆ ಇದು ಮುಗೀತು, ಸೀಡ್ಸ್ ಬರ್ತಾಯಿದೆ. ನೆಕ್ಸ್ಟ್ ಗಿಡಗಳು ಹಾಕಬೇಕು. ಇದು ಬಂದು ನೆಲನೆಲ್ಲಿ. ಇದು ಹಾಗೆಯೇ ಶಾರ್ಟ್ಸಲ್ಲೆಲ್ಲ ಹೇಳಿರ್ತೀನಿ, ತುಂಬ ಔಷಧೀಯ ಗುಣವಿರೋ ಅಂಥ ಗಿಡಗಳು. ಇದು ಮನುಷ್ಯನೂ ತೊಗೊಬೋದು, ಪ್ರಾಣಿಗಳಿಗೂ ಇದು ತುಂಬ ಉತ್ತಮವಾದಂಥ ಆರೋಗ್ಯವನ್ನು ಕೊಡೋ ಅಂಥ ಗಿಡಗಳು. ಇದು ನೆಲನೆಲ್ಲಿ. ಅನಂತರ ಇನ್ನೂ ಕೆಲವೊಂದು ಗಿಡಗಳಿದ್ದಾವೆ, ಅದೆಲ್ಲನೂ ನಮ್ಮ ಗಾರ್ಡನಲ್ಲೇ ಬರೋವಂಥವು, ಆದರೆ ತುಂಬ ಔಷಧಿ ಗುಣವನ್ನು ಹೊಂದಿರೋ ಅಂಥದ್ದು. ಇದು ವಜ್ರಬಳ್ಳಿ ಅಂತ ಹೇಳ್ತಾರೆ. ಇದು ಹಾಗೆಯೇ ಮನುಷ್ಯನಿಗೆ ತುಂಬಾ ಒಳ್ಳೆಯದು, ಅಂದರೆ ಬೋನ್ ಸ್ಟ್ರೆಂತನ್ನು ಹೆಚ್ಚಿಸುತ್ತೆ. ಇದು ನಮ್ಗೆ ಆಲ್ರೆಡಿ ಗೊತ್ತಿದೆ, ತುಂಬೆ ಗಿಡ. ತುಂಬೆ ಗಿಡನೂ ಹಾಗೆ ಶೀತ ಕೆಮ್ಮು ನೆಗಡಿಗೆಲ್ಲ ತುಂಬಾ ಯೂಸ್ ಮಾಡ್ತೀವಿ. ಇದನ್ನು ನಾನು ಸ್ವಲ್ಪ ತೊಗೊತಾ ಇದ್ದೀನಿ. ನೋಡಿ, ಕೋಳಿ ನೋಡಿ ತುಂಬಾ ಹಾರಾಡ್ತಿರ್ತಾಳೆ ಇವಳಂತೂ, ಕೈಗೆ ಸಿಗಲ್ಲ. ಇವಾಗ ಏನಿಲ್ಲ, ಹಿಡಿದು ಈಗ ಬರ್ತಾಯಿದೆ, ಹುಷಾರಿಲ್ದಂಗಾಗಿದೆ. ಕಣ್ಣೆಲ್ಲ ನೋಡಿ ಎಷ್ಟು ಡಲ್ಲಾಗಿದೆ ಅಂತ. ಇವಳಿಗೇನೆ ನಾನೀಗ ಮನೆ ಮದ್ದು ಮಾಡ್ತಾ ಇರೋದು. ಇವೆಲ್ಲನೂ ತಗೊಂಡು ಕುಟ್ಬಿಟ್ಟು, ಅಂದರೆ ಇದು ನಮ್ಗೆ ಆಲ್ರೆಡಿ ಗೊತ್ತಿದೆ, ಈ ಗಿಡನ ಸ್ವಲ್ಪ ತೊಗೊಂಡಿದ್ದೀವಿ. ಮತ್ತು ಇದೊಂದು ಗಿಡ, ಇದನ್ನು ಹಾಗೆಯೇ ನಾನು ನಮ್ಮ ಚಾನಲಲ್ಲಿ ಇದ್ರ ಬಗ್ಗೆ ಎಲ್ಲ ಹೇಳಿರ್ತೀನಿ. ದೊಡ್ಡ ಪತ್ರೆ ಸ್ವಲ್ಪ, ಅನಂತರ ತುಂಬೆ ಗಿಡ, ಅದರ ಜೊತೆಗೆ ನಾವಿವಾಗ ಕಿತ್ಕೊಂಬಂದಿರೋ ಅಂಥ ಕುಪ್ಪಿ ಗಿಡ, ಅದರ ಜೊತೆಗೆ ಇನ್ನೊಂದು ಸ್ವಲ್ಪ ವಜ್ರಬಳ್ಳಿ. ಇದೆಲ್ಲನೇ 1 ಗ್ರಾಮಷ್ಟು ನಾನೀಗ ಮಿಕ್ಸ್ ಮಾಡ್ತೀನಿ. ಇದು ನೆಲನೆಲ್ಲಿ ಸ್ವಲ್ಪ ತೊಗೊಂಬಂದಿದ್ದೀನಿ, ಇದನ್ನು ನಾನು ಹಾಕಬೇಕಾಗುತ್ತೆ. ಅದರ ಜೊತೆಗೆ ವಜ್ರಬಳ್ಳಿನೂ ಒಂಚೂರು ಹಾಕಬೇಕಾಗುತ್ತೆ. ಅಂದರೆ ಎಲ್ಲ 1 ಗ್ರಾಮಷ್ಟು ಹಾಕ್ಬಿಟ್ಟು, ಇದ್ರ ಜೊತೆಗೆ ಈರುಳ್ಳಿನ ಹಾಕ್ಬಿಟ್ಟು, ಅಂದರೆ ಚಿಕ್ಕ ಈರುಳ್ಳಿ ಬರುತ್ತಲ್ಲ, ಅದನ್ನು ಹಾಕಿ ಕುಟ್ಟಬೇಕಾಗುತ್ತೆ. ಒಂದು ವೀಳ್ಯದೆಲೆ ಹಾಕ್ತಾಯಿದ್ದೀನಿ. ಇದು ಚಿಕ್ಕ ವೀಳ್ಯದೆಲೆ ನಮ್ಮ ಗಾರ್ಡನಲ್ಲೇ ಬಂದಿದ್ದು. ಇದನ್ನೆಲ್ಲ ಹಾಕ್ಬಿಟ್ಟು ಹೊರಳಲ್ಲಿ ಹಾಕ್ಬಿಟ್ಟು ಕುಟ್ಟುಕೊಳ್ಳೋಣ. ಈಗ ಕುಟ್ಬಿಟ್ಟು ಇದಕ್ಕೆ ಸ್ವಲ್ಪ ಮತ್ತು ಮೊಸರನ್ನ ಮಿಕ್ಸ್ ಮಾಡಿ ಇಡಬೇಕು. ಬೆಳ್ಳುಳ್ಳಿ ಒಂದೇ ಹೆಸರು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಅಂದರೆ ಅದಕ್ಕೆ ಶೀತ ಆಗಿದ್ರೂ ಸರಿ ಹೋಗಬೇಕು, ಮತ್ತು ಹೊಟ್ಟೆ ಏನೋ ತೊಂದರೆ ಆಗಿದೆ ಅನಿಸುತ್ತೆ, ಅದಕ್ಕೆ ಲೂಸ್ ಮೋಷನ್ ಥರ ಹೋಗ್ತಾ ಇದೆ, ಬಿಳಿಗೆ ಹೋಗ್ತಾ ಇದೆ. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನೆಟ್ಟಲ್ಲಿ ನೋಡಿಕೊಂಡು ಅದನ್ನು ಟ್ರೈ ಮಾಡ್ತಾಯಿದ್ದೀನಿ. ಆಯುರ್ವೇದದ ಐಟಮ್ಸ್ ಜೊತೆಗೆ ನಾವು ಬೇರೆದು ಇಂಗ್ಲೀಷ್ ಮೆಡಿಸನ್ನು ಕೊಡ್ಬೋದು, ಇದನ್ನು ಟ್ರೈ ಮಾಡೋಣ ಅಂತ. ನೋಡಿ, ಇವಾಗ ಎಲ್ಲ ಹಾಕಿದ್ದೀನಿ. ಈರುಳ್ಳಿ, ಮೊಸರು ಸ್ವಲ್ಪ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಮೋಸ್ಟ್ಲಿ ತಿನ್ನಲ್ಲ ಕೊರ್ಮಿ, ಯಾಕಂದರೆ ಸ್ವಲ್ಪ ಕಹಿ ಇರುತ್ತೆ. ಕುಪ್ಪಿ ಗಿಡ ಮತ್ತು ನೆಲನೆಲ್ಲಿ ಎಲ್ಲನೂ ಕಹಿ ಇರೋ ಅಂಥದ್ದು. ಅದಕ್ಕೆ ಅವಳಿಗೆ ಇಷ್ಟ ಆಗಿರೋ ಅಂಥ ಟೊಮೆಟೊನ ಸ್ವಲ್ಪ ಮಿಕ್ಸ್ ಮಾಡಿ ಇಕ್ತಾಯಿದ್ದೀನಿ. 1-2 ತುತ್ತು ತಿಂತಾಯಿದ್ದಾಳೆ, ನೋಡೋಣ. ಅಷ್ಟೇ, ಮುಗೀತು, ಗೊತ್ತಾಗೋಯ್ತು ಕಹಿ ಅಂತ. ನೋಡಿ, ನಿಂತ್ಕೊಂಡು ನೋಡ್ತಾ ಇದ್ದಾಳೆ. ವೆಜ್ ಹಾಕಿದ್ವಿ ಅಂತಂದರೆ ಅಷ್ಟು ಚೆನ್ನಾಗಿ, ಎಷ್ಟು ಒಂದು ಬಟ್ಲು ಹಾಕಿದ್ರೂ ತಿಂದ್ಬಿಡ್ತಿದ್ಲು. ಇವಾಗ ಇಳಿತಾನೆ ಇಲ್ಲ, ಅದಕ್ಕೆ ತುಂಬಾ ತೊಂದರೆ ಪಡ್ತಾಯಿದೆ ಪಾಪ. ಅವಕ್ಕೇನು ಬಾಯ ಇದೆ, ಹೊಟ್ಟೆ ನೋವು ಅಥವಾ ಕೈಕಾಲು ನೋವು ಅಂತ ಹೇಳೋದಕ್ಕೆ ಪಾಪ ಅನಿಸುತ್ತೆ. ಈ ಪ್ರಾಣಿಗಳನ್ನ ಸಾಕೋದು ಒಂದಿರಲಿ, ಕಾಯಿಲೆ ಬಂದುಬಿಟ್ರೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ನೋಡೋಣ ನೆಕ್ಸ್ಟ್ ಡೇ ಹೆಂಗಿದೆ ಅಂತ ತೋರಿಸ್ತೀನಿ.